ನಮಸ್ಕಾರ. ನಾನು ಇಂದು ಯೂರಿಕ್ ಆಸಿಡ್ ಹೆಚ್ಚಾದರೆ ಏನಾಗುತ್ತದೆ ಎಂದು ತಿಳಿಯೋಣ. ಮುಖ್ಯವಾಗಿ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಜನರಲ್ಲಿ ಯೂರಿಕ್ ಆಸಿಡ್ ಕಾಣಿಸಿಕೊಳ್ಳುತ್ತಾ ಇದೆ. ಅದು ಕಂಟ್ರೋಲ್ ಇದ್ದರೆ ದೇಹದಲ್ಲಿ ಯಾವ ಪರಿಣಾಮಗಳು ಕಾಣಿಸಿಕೊಳ್ಳುವುದಿಲ್ಲ. ಅದು ಅನ್ಕಂಟ್ರೋಲ್ ಆದರೆ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುತ್ತದೆ ಮತ್ತು ಗೌಟಿ ಅಥ್ರೈಟಿಸ್ ಎನ್ನುವ ಕಾಯಿಲೆ ಬರುತ್ತದೆ. ಅಂದರೆ ಜಾಯಿಂಟ್ ಪೇನ್ಸ್ ಬರುತ್ತದೆ ಮತ್ತು ಅಲ್ಲಿ ಗಂಟುಗಳು ಸಹ ಫಾರ್ಮೇಷನ್ ಆಗುತ್ತದೆ. ಹಾಗಾಗಿ ಅಂತವರು ನಾನ್ ವೆಜ್ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಜಂಕ್ ಫುಡ್ ಸೇವನೆಯನ್ನು ಮಾಡಬಾರದು. ಎಷ್ಟು ಸಾಧ್ಯ ಅಷ್ಟು ವೆಜಿಟೇಬಲ್ ಸೇವನೆ ಮಾಡಿದರೆ ಉತ್ತಮ. ಅದರಲ್ಲಿ ಬ್ರಿಂಜಾಲ್ ಮತ್ತು ಟೊಮೆಟೊ ಸೀಡ್ ಅವಾಯ್ಡ್ ಮಾಡಿಕೊಳ್ಳಬೇಕು. ನಮ್ಮ ಆಯುರ್ವೇದದಲ್ಲಿ 2 ಮೆಡಿಸಿನ್ಗಳಿವೆ. ಅವುಗಳನ್ನು ಸೇವನೆ ಮಾಡಿದರೂ ಸಹ ಕಂಟ್ರೋಲ್ ಆಗಲು ಇವು ಸಹಾಯ ಮಾಡುತ್ತವೆ. ಯಾವುದೆಂದರೆ ಗಿಲೋಯಿ ಮತ್ತು ಆಮ್ಲ. ಇವುಗಳನ್ನು ನಾವು ವೈದ್ಯರ ಸಂಪರ್ಕಿಸಿ ಸೇವನೆ ಮಾಡಿದರೆ ಯೂರಿಕ್ ಆಸಿಡ್ ಪ್ರಮಾಣವು ಕಡಿಮೆ ಆಗಲು ಇವು ಸಹಾಯ ಮಾಡುತ್ತವೆ. ಇಂತಹ ಆರೋಗ್ಯಕರ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.